टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಮ್ಮ ಜೊತೆಗೆ ಆರ್ಕೇಶ್ ಕೂಡ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಿವೃತ್ತ ಸೇನಾಧಿಕಾರಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅವ್ರ ಜೊತೆನೂ ಕೂಡ ಮಾತನಾಡೋದಿದೆ, ಮಾತನಾಡ್ತೀನಿ. ಆರ್ಕೇಶ್ ಅವರೇ, ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಿಮ್ಮ ಮಾತು ಕೇಳಿಸ್ತಾ ಇಲ್ಲ. ರೈಟ್, ಇವಾಗ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಆ ಸ್ಟೂಡೆಂಟ್ಸ್ ಕೂಡ ಮಾತನಾಡಿದನ್ನ ಕೇಳಿಸ್ಕೊಳ್ತಾ ಇದ್ರಿ. ಲೈಕ್ ಎಷ್ಟು ಪಾನಿಕ್ ಆಗಿರ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಅಂತ. ನೀವು ಹೇಗೆ ನೋಡ್ತೀರಾ ಈ ಎರಡೂ ರಾಷ್ಟ್ರಗಳ ನಡುವೆ ಅಮೆರಿಕ ಎಂಟ್ರಿ ಆಗಿರೋದು? ಮುಂದಿನ 3ನೇ ಮಹಾಯುದ್ಧಕ್ಕೆ ಒಂದು ನಾಂದಿ ಹಾಡ್ದಾಗಾಯ್ತು. ಜೊತೆಗೆ ಆಗ್ತಾ ಇರುವಂತ ಡೆವಲಪ್ಮೆಂಟ್ಗಳು, ಕೊಡ್ತಾ ಇರುವಂತ ಥ್ರೆಟ್ಸ್, ಇವನ್ನೆಲ್ಲ ಯಾವ ರೀತಿಯಾಗಿ ನೋಡ್ತೀರಾ ಆರ್ಕೇಶ್ ಅವರೇ? ಈಗ ಅಮೆರಿಕ ನೇರವಾಗಿ B-2 ಬಾಂಬರ್ಗಳನ್ನ ಉಪಯೋಗಿಸಿ 3 ಇರಾನ್ನ ಅಣುಸ್ಥಾವರಗಳ ಮೇಲೆ ಅಟ್ಯಾಕ್ ಮಾಡಿರುವಂತಹ ಘಟನೆ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಟರ್ನ್ ತಗೊಳ್ಳುವಂತಹ ಘಟನೆ. ಈಗ ಈ ಘಟನೆಯಿಂದ ಅಣುಸ್ಥಾವರಗಳು ಸಂಪೂರ್ಣವಾಗಿ ನಾಶವಾಗಿವೆಯೇ ಅಥವಾ ಈ ನಾಶವಾದ ಕಾರಣದಿಂದ ಮತ್ತೆ ಪುನರ್ಜೀವಗೊಳಿಸ್ಲಿಕ್ಕೆ ಸಾಧ್ಯವಿಲ್ಲವೇ ಅಂತ ಅನ್ನೋ ಪ್ರಶ್ನೆನ ಅನಲೈಸ್ ಮಾಡಿದಾಗ ಇದು ಖಂಡಿತ ಸಾಧ್ಯ. ಇರಾನ್ ಮತ್ತೆಯೂ ತನ್ನ ಅಣುಸ್ಥಾವರಗಳನ್ನು ಪುನರ್ಸ್ಥಾಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅವ್ರಿಗೆ ಹಣ ಹೆಚ್ಚು ಖರ್ಚಾಗುತ್ತಷ್ಟೇ. ರೈಟ್. ಹೀಗಾಗಿ ಇಸ್ರೇಲ್ ಇದನ್ನ ಹೇಗೆ ತಗೊಳುತ್ತೆ? ಈ ಅಮೆರಿಕ ಬಾಂಬ್ ದಾಳಿಯಿಂದ ಚೈನಾ ಮತ್ತೆ ರಷ್ಯಾಗಳು ಈ ಅಮೆರಿಕದ ಹೆಜಿಮನಿಯನ್ನ ಒಪ್ಕೊಳ್ತವ ಅಥವಾ ಅವರು ಯಾವ ರೀತಿ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತವೆ ಅಂತ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. 3ನೇ ವಿಶ್ವ ಯುದ್ಧಕ್ಕೆ ಎಡೆ ಮಾಡಿಕೊಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಇದು ಖಂಡಿತ 3ನೇ ವಿಶ್ವ ಯುದ್ಧ ಆಗುವ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇರಾನ್ ತನ್ನ ಸ್ವಶಕ್ತಿಯಿಂದ ಇನ್ನು ಹೆಚ್ಚು ದಿನ ಇಸ್ರೇಲ್ ಮೇಲಾಗಲಿ, ಅಮೆರಿಕ ಮೇಲಾಗಲಿ, ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲಾಗಲಿ ಯುದ್ಧ ಮಾಡುವ ಸ್ಥಿತಿಯಲ್ಲಿಲ್ಲ. ಇಸ್ರೇಲ್ನಲ್ಲಿರುವ ಇಂಟೆಲಿಜೆನ್ಸ್ ಕೇಪಬಿಲಿಟಿ ಇರಾನ್ನಲ್ಲಿ ಇಲ್ಲ. ಹೀಗಾಗಿ ಇಸ್ರೇಲ್ ಇವತ್ತು ಮೇಲ್ಗೈ ಸಾಧಿಸಿದೆ, ಮತ್ತೆ ಇರಾನ್ ಇವತ್ತು ತಲ್ಲಣಕ್ಕೊಳಗಾಗಿದೆ. ವಾಟ್ ಇಫ್ ಇವಾಗ ಇಸ್ರೇಲ್ಗೆ ಅಮೆರಿಕ ಬ್ಯಾಕಪ್ ಮಾಡಿದ ಹಾಗೆ ಇರಾನ್ ಸಹಾಯ ಕೇಳಿ ಹೋದಂತ ಸಂದರ್ಭ ಬೇರೆ ರಾಷ್ಟ್ರ ಕೂಡ ಅವ್ರಿಗೆ ಬ್ಯಾಕಪ್ ಆದ್ರೆ? ದೇರ್ ಆರ್ ಚಾನ್ಸಸ್. ಬೇರೆ ರಾಷ್ಟ್ರಗಳು ಬ್ಯಾಕಪ್ ಆಗುವ ಸಂಭವ ಕಡಿಮೆ. ಯಾಕೆ ಅಂತ ಅಂದ್ರೆ ಇದು ಅಮೆರಿಕ ಹೇಳಿದೆ ಇದು ಲಿಮಿಟೆಡ್ ಆಕ್ಷನ್ ಅಂತ. ಮತ್ತೆ ಈ ಅಮೆರಿಕನ್ ಹೆಜಿಮನಿಯನ್ನು ಅಷ್ಟೇ ರಷ್ಯಾ ಮತ್ತೆ ಚೈನಾ ವಿರೋಧಿಸ್ತವೆಯೇ ಹೊರತು ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿ 3ನೇ ವಿಶ್ವ ಯುದ್ಧಕ್ಕೆ ಎಡೆ ಮಾಡಿಕೊಡುವ ಸಂಭವ ಇಲ್ಲ. ಇರಾನ್ ಒಂದು ಏನು ಡಿಫೆಂಡಬಲ್ ಕಂಟ್ರಿ ಅಲ್ಲ. ಇವರೆಲ್ಲರೂ ಅಮೆರಿಕ ಏನು ಚೈನಾ ರಷ್ಯಾ ಎಲ್ಲವೂ ಬಂದು ಈಗ ಯಾವ ರೀತಿ ಇರಾನ್ಗೆ ಅಮೆರಿಕ ಸಹಾಯ ಮಾಡ್ತೋ ಆ ರೀತಿಯ ಸಹಾಯಕ್ಕೆ ಬೇರೆ ರಾಷ್ಟ್ರಗಳು ಬರ್ತವೆ ಎನ್ನುವ ಸಂಭವ ಕಡಿಮೆ. ಹೀಗಾಗಿ ಈ ಯುದ್ಧ ಸದ್ಯದಲ್ಲೇ ಕೊನೆಗೊಳ್ಳುವ ಸಾಧ್ಯತೆಗಳು ಹೆಚ್ಚಿವೆ. ಆದ್ರೆ ಜಾಗತಿಕವಾಗಿ ಅದರ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ. ಇವಾಗ ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಡುತ್ತೆ. ಇದು ಹೀಗೆ ಮುಂದುವರಿಯುತ್ತೆ ಒನ್ ಆರ್ ಅದವೇ? ಎಚ್ಚರಿಕೆ ಕೊಡುತ್ತೆ. ಇರಾನ್ ಸೋಲನ್ನ ನೇರವಾಗಿ ಒಪ್ಕೊಳ್ಳಿಕ್ ಸಾಧ್ಯವಿಲ್ಲ. ಅದರಲ್ಲೂ ಮತಾಂಧ ಡಿಕ್ಟೇಟರ್ ಕೈಯಲ್ಲಿ ಪವರ್ ಇರುವಾಗ ಮತ್ತೆ ಅವರಲ್ಲಿ ಕೆಲವು ಮಿಸೈಲ್ಸ್ ಇರುವಾಗ ಈ ಮಿಸೈಲ್ಗಳನ್ನ ಬಳಸಿಕೊಂಡು ಸಿವಿಲಿಯನ್ ಏರಿಯಾದ ಮೇಲೆ ಹೆಚ್ಚು ಡ್ಯಾಮೇಜ್ ಮಾಡುವ ಸಂಭವ ಇದೆ. ಅವರು ಬರೀ ಇಸ್ರೇಲ್ ಅಷ್ಟೇ ಅಲ್ಲ, ಅಮೆರಿಕ ಮಿತ್ರ ರಾಷ್ಟ್ರಗಳಾದ ಏನು ಅಮೆರಿಕನ್ ಬೇಸ್ ಏನಿದೆ ಇರಾಕ್ನಲ್ಲಿ ಮತ್ತೆ ಸಿರಿಯಾ ಇತ್ಯಾದಿಗಳಲ್ಲಿ
ಎಸ್ ಎಸ್ ಅರ್ಕೇಶ್ ಅವರೇ, ಮಾತನಾಡಿಸ್ತೀನಿ ನಿಮ್ಮನ್ನ. ನಮ್ಮ ಜೊತೆಗೆ ಗಿರೀಶ್ ಹಿರಣ್ಣ ಕೂಡ ಇದ್ದಾರೆ. ಸರ್, ನಾನು ಬಹಳ ಮುಖ್ಯವಾಗಿ ಕೇಳಬೇಕು, ಹೇಗಂತ ಹೇಳಿದ್ರೆ ಇವಾಗ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ. S-400 ರಷ್ಯನ್ S-400 ಇದೆ. ಸೊ ಈ ಬಂಕರ್ ಬಸ್ಟರ್ ಬಾಂಬ್ಗಳ ದಾಳಿಯನ್ನು ತಡೆಯೋದ್ರಲ್ಲಿ ಇವುಗಳು ಹೇಗೆ ವಿಫಲವಾಗುತ್ತೆ ಅಂದ್ರೆ ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳ್ತೀರಾ ಗಿರೀಶ್ ಅವರೇ? ಏನಾಗಿತ್ತು ಅಂದರೆ ವೆರಿ ಬಿಗಿನಿಂಗ್ ದೇ ಡಿಡ್ ವಾಸ್ ಆಪರೇಷನ್ ಆಫ್ ಸಪ್ರೆಸಿಂಗ್ ಆಫ್ ಸೀಡ್ ಅಂತಾರೆ, ಸಪ್ರೆಸಿಂಗ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್. ಆ ಸಪ್ರೆಸಿಂಗ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೊದಲನೇ ದಿವಸನೇ ಇದು ಮಾಡಿಬಿಡ್ತೀವಿ, ಅದು ಇಸ್ರೇಲ್. ಹೇಗೆ ಅಂದರೆ ಮೊಸಾದ್ನ ಇಂಪ್ಲಾಂಟ್ ಮಾಡಿತ್ತು, ಅಲ್ಲೇ ಒಳಗಡೆ ಅವ್ರನ್ನ ಇಂಪ್ಲಾಂಟ್ ಮಾಡಿದರು. ಅವ್ರು ಕೆಲವು ಡ್ರೋನ್ಸ್ಗಳ ಮೂಲಕ, ಕೆಲವು ಮಿಸೈಲ್ಸ್ಗಳ ಮೂಲಕ ಪ್ರಾಬಬ್ಲಿ ಕೆಲವು ಅಟ್ಯಾಕ್ಸ್ ಮಾಡಿದ್ದಾರೆ, ಸೈಬರ್ ಅಟ್ಯಾಕ್ಸು ಆಗಿರ್ಬೋದು. ಆ ರೆಡಾರ್ಸ್ಗಳು ಏನಿತ್ತು ಎಲ್ಲ ಡ್ಯಾಮೇಜ್ ಮಾಡಿಬಿಟ್ರು. ಸೊ ದೇ ಡಿಡ್ ದ ಫಸ್ಟ್ ಥಿಂಗ್, ಸಪ್ರೆಷನ್ ಆಫ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್. ಒನ್ಸ್ ಯುವರ್ ಏರ್ ಡಿಫೆನ್ಸ್ ಸಿಸ್ಟಮ್ ಸಪ್ರೆಸ್ ಆದಮೇಲೆ ದೆನ್ ದೇ ಫ್ಲೂ ದಿ 200 ಏರೋಪ್ಲೇನ್ ಫ್ಲೂ ಆಯ್ತಲ್ಲ ಇರಾನ್ ಒಳಗಡೆ. ಅವಾಗ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲೇ ಅದನ್ನ ನ್ಯೂಟ್ರಲೈಸ್ ಮಾಡಿಬಿಟ್ಟಿದೆ. ಗಿರೀಶ್ ಅವರೇ, ಇನ್ನೊಂದು, ಇವಾಗ B-2 ಫೈಟರ್ ಜೆಟ್ಗಳು ಟೇಕ್ ಆಫ್ ಆಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ಗಳೆಲ್ಲ ಬರ್ತಾ ಇದೆಯಲ್ಲ, ಅವಾಗಲೂ ಒಂದು ಎಚ್ಚರಿಕೆ ಸಂದೇಶ ಹೋಗಿರ್ಬಹುದೇನೋ ಇರಾನ್ಗೆ ಅಂತ ನಾನು ಕೇಳ್ತೀನಿ ಅದನ್ನ.